ಆಲ್ಕಸ್ವಾ ಫ್ರೆಂಡ್ಸ್ ರೆಕಾರ್ಡ್ ನಡಪನಂಚಿನ ಈ ಇಫ್ತಾರ್ ಕೂಟೋಡು ಭಾಗವಹಿಸಿದರೆ ಎಂಕ್ ಬಾರಿ ಸಂತೋಷ. ನಮ್ಮ ಬದುಕಡು ಒವ್ವ ಧರ್ಮಡು ಪುಟ್ಟದು ಪೆರೆಯಾದ ಅಂಡ ಪುಟ್ಟಿ ಬೊಕ್ಕ ನಮ್ಮ ಮಾತೆಲ್ಲ ಎಡ್ಡೆಡು ಬದುಕೋಡು ಎಡ್ಡೆಡು ಉಪ್ಪೋಡು ಸೌಹಾರ್ದದ ಉಪ್ಪೋಡು ಬಂದಿನ ಉದ್ದೇಶ ಎಂಕಲ ಅಂಚಾದ ಈ ಒಂಜಿ ಇಫ್ತಾರ್ ಕೂಟೋಡು ಭಾಗವಹಿಸಿನ ಬಾರಿ ಸಂತೋಷ. ನಮ್ಮ ಪುಟ್ಟನಾಗ ಇಂಚಿನನೇ ಧರ್ಮಡು ಪುಟ್ಟೋಡು ಇಂಚಿನನೇ ಜಾತಿರ ಪುಟ್ಟೋಡು ಪಂಡದು ಅರ್ಜಿ ಪಾಡ್ದಪ್ಪದು ಆಯ್ನ ಹಿಡ್ದವರ ಇನ್ನಿತ ಈ ಸಮಾಜೋಡು ಅತ್ಯಂತ ಬಡವರಿಗೆ ಕೂಲಿಕಾರರಿಗೆ ಅಕ್ಲೆಗೆ ಇಲ್ಲಡೆ ಪೋಯರೆ ಕಷ್ಟಾಪುಂಡು ಪಂಪಿನ ನೆಲೆಗಟ್ಟಿಡು ಫ್ರೆಂಡ್ಸ್ ನಕ್ಕಳು ಸೇರಿದು ಈ ಇಫ್ತಾರ್ ಕೂಟ ಮಲ್ತೊಂದಿದ್ದಾರೆ. ಇಫ್ತಾರ್ ಕೂಟ ಅತ್ಯಂತ ಯಶಸ್ವಿ ಆವಡು ಈ ಪ್ರದೇಶೋಡು ಈ ಜಿಲ್ಲೆಡು ಕರಾವಳಿ ಪ್ರದೇಶಡು ಸೌಹಾರ್ದತೆ ಮೆರೆಯೋಡು ನಮ್ಮ ಮಾತೆಲ್ಲ ಒಂಜಪ್ಪೆ ಜೋಕುಲ್ಲೆಕ್ಕ ಉಪ್ಪೋಡು ನಮ್ಮ ಮಾತೆಲ್ಲ ಬೆಂದು ತಿನ್ಪಿನಕಳು ನಮ್ಮ ಮಾತೆಲ್ಲ ಒರಿಯಗೊರಿ ಸಹಾಯ ಮಂತೊಂದು ಪೋಡು ಆ ನೆಲೆಗಟ್ಟಡು ಈ ಒಂಜಿ ಸೌಹಾರ್ದದ ಇಫ್ತಾರ್ ಕೂಟಗೂ ಎಂಟು ಭಾಗವಹಿಸಿದರೆ ಕೂಡಲ ಸಂತೋಷ. ಏನು ಈ ರಂಜಾನ್ ತಿಂಗಳು ಬಂತಂತ ಹೇಳಿದ್ರೆ ಮುಸ್ಲಿಮರಿಗೆ ಒಂದು ಸಡಗರದ ಒಂದು ಹಬ್ಬ. ಅದರಲ್ಲಿನೂ ಒಂದು ಉಪವಾಸ ಮಾಡುದು ಒಂದು ತಿಂಗಳ ಮಟ್ಟಿಗೆ ಅವರು ಯಾವುದೇ ಒಂದು ಅವರಿಗೆ ಎಷ್ಟೇ ಇದಿರಲಿ ಆದರೆ ಒಂದು ಅವರು ಉಪವಾಸವನ್ನು ಮಾಡುವುದರಲ್ಲಿ ಅವರೊಂದು ಅದರಲ್ಲಿ ನಿಪುಣರು ಅಂತ ಹೇಳ್ಬೋದು. ಎಷ್ಟೇ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಕೂಲಿ ಕಾರ್ಮಿಕರಾಗ್ಲಿ, ಎಷ್ಟೇ ಸಣ್ಣ ಸಣ್ಣ ಕೆಲಸರು ಯಾರಿದ್ರೇನು ಅವರ ಆ ಒಂದು ಉಪವಾಸವನ್ನು ಬಿಡದೆ ಒಂದು ಉಪವಾಸವನ್ನು ಮಾಡುವ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮಾಡುವಂತ ಈ ತರ ಇದರಲ್ಲಿ ಪ್ರತಿಯೊಂದು ಜಾತಿಯವರನ್ನು ಸೇರಿಸಿ ಈ ಇಫ್ತಾರ್ ಕೂಟವನ್ನು ಮಾಡ್ತಾರೆ. ಈ ಇಫ್ತಾರ್ ಕೂಟದಲ್ಲಿ ಎಲ್ಲರನ್ನೂ ಕರೀತಾರೆ. ಇದು ಯಾಕೆ ಕರೆಯುವುದು ಅಂದ್ರೆ ನಾವು ಎಲ್ಲರ ಸಹಬಾಳ್ವೆ, ಸೋದರತ್ವ ಹಾಗೆ ಸಾಮರಸ್ಯದಿಂದ ಎಲ್ಲರೂ ಇರಬೇಕು. ಅದು ನಮ್ಮ ಒಂದು ಈ ದಕ್ಷಿಣ ಕನ್ನಡದಲ್ಲಿ ತುಂಬಾ ಅಗತ್ಯ ಉಂಟು. ನಾನೊಂದು ಹಿಂದೂ ಹಾಗೆ ನಾನೊಂದು GSB ಒಂದು ಮಹಿಳೆ ಆಗ್ಬಿಟ್ಟಿದ್ದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ತಾವೆಲ್ಲರೂ ನೋಡಿದ್ದೀರಾ, ಗಮನಿಸ್ತಾ ಇದ್ದೀರಾ ಏನಾಗ್ತಾ ಉಂಟು ಅಂತೆ. ಪ್ರತಿ ಒಂದು ಇದರಲ್ಲಿ ಇನ್ನು ಬಂದ್ರೆ ಇಲ್ಲಿ ನಮ್ಮ ನೋಡಿದ್ರೆ ಮೊದಲೆಲ್ಲ ಈ ಮಂಗಳೂರಿಗೆ ಬರುದು ಅಂದ್ರೆ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ರು. ಆದ್ರೆ ಇತ್ತೀಚೆಗೆ ಎಲ್ಲ ಬರ್ಲಿಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೋಮುವಾದ ಯಾವಾಗ ಗಲಾಟೆ ಆಗ್ತದೆ ಗೊತ್ತಿಲ್ಲ. ಅದು ಹಿಂದೂ ಮುಸ್ಲಿಂ ಗಲಾಟೆ, ನಾವು ಬರುವುದಿಲ್ಲ ಅಂತ ಹೇಳುವವರೇ ಹೆಚ್ಚಾಗಿದ್ದಾರೆ ಈಗ. ಮೊದಲಾಗೆಲ್ಲ ಇಲ್ಲಿ ಮಂಗಳೂರು ಅಂತ ಹೇಳಿದ ತಕ್ಷಣ ಎಲ್ಲರೂ ಬಹಳ ಒಂದು ಆಸೆ ಪಡ್ತಿದ್ರು. ಇತ್ತಿಗೆ ಎಜುಕೇಶನ್ಗಾದ್ರೂ ತುಂಬಾ ಮಕ್ಕಳೆಲ್ಲ ಬರುವುದನ್ನು ನಿಲ್ಲಿಸಿ ಎಲ್ಲ ಆಚೆ ಹೋಗ್ತಾ ಇದ್ದಾರೆ ಈಗ. ಅದು ಯಾಕೆ? ಅದನ್ನೆಲ್ಲ ಹೋಗಲಾಡಿಸಬೇಕು. ನಮ್ಮ ಮೊದಲೇ ಹೇಗಿತ್ತು ಮಂಗಳೂರಾಗ್ಲಿ ನಮ್ಮ ದಕ್ಷಿಣ ಕನ್ನಡ ಹಾಗೆ ಮಾಡ್ಬೇಕಂತ ಪ್ರತಿಯೊಬ್ಬರು ಈಗ ಅದನ್ನು ಇದು ಮಾಡ್ತಾ ಹಾಗೆ ಎಲ್ಲರೂ ಇದಕ್ಕೋಸ್ಕರ ಒಂದು ಕೈ ಜೋಡಿಸ್ತಾ ಇದ್ದಾರೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಣ್ಣ ಸಣ್ಣ ಕೆಲಸ ಮಾಡ್ಲಿಕ್ಕೆ ಸಿಗುವುದೇ ಎಲ್ಲ ಮುಸ್ಲಿಂ ಸಹೋದರರೇ ಇರುವುದು. ಮಾರ್ಕೆಟಿಗೆ ಹೋಗಿ ಅಲ್ಲಿ ಸಹ ಬರುವುದು, ಒಂದು ಗೋಣಿ ಬರ್ಲಿಕ್ಕೆ ಆಗ್ಲಿ ಪ್ರತಿಯೊಂದಕ್ಕೆ ಬರುವುದೇ ಮುಸ್ಲಿಮರು. ಹಾಗಿರುವಾಗ ಯಾಕೆ ನಾವು ಎಲ್ಲರನ್ನು ದ್ವೇಷ ಮಾಡ್ಬೇಕು? ಪ್ರತಿಯೊಬ್ಬರು ಈಗ ಮೊದಲು ನಾವೆಲ್ಲ ಶಾಲೆಗೆ ಹೋಗುವಾಗ ಇದೆಲ್ಲ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮ ಹತ್ತಿರ ಕುತ್ಕೊಳ್ಳುವವರು ಮುಸ್ಲಿಂ, ನೀನ್ ಹಿಂದೂನಾ ನೀನ್ ಮುಸ್ಲಿಮ ಅಂತ ಯಾರು ಕೇಳ್ತಿರ್ಲಿಲ್ಲ ನಾವೆಲ್ಲ. ಮತ್ತೆ ಯಾವುದೇ ಒಂದು ಈಗ ನಮ್ಮ ಯಾದವಣ್ಣ ಹೇಳಿದ್ರು, ನಾವೀಗ ಹುಟ್ಟುವಾಗನೇ ಯಾರು ಅರ್ಜಿ ಹಾಕಿ ಹುಟ್ಟುದಿಲ್ಲ. ನಾನು ಬ್ರಾಹ್ಮಣರಲ್ಲೇ ಹುಟ್ಟಬೇಕು, ನಾನು ಮುಸ್ಲಿಮರಲ್ಲೇ ಹುಟ್ಟಬೇಕು, ನಾನು ಕ್ರಿಶ್ಚಿಯನ್ರಲ್ಲೇ ಹುಟ್ಟಬೇಕು, ನಾನು ಜೈನರಲ್ಲೇ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕಿ ಬರುವುದಿಲ್ಲ. ದೇವರು ಏನ್ ಸೃಷ್ಟಿ ಮಾಡಿದ್ ನಾವು ಭೂಮಿಗೆ ಬಂದಿರ್ತೇವೆ, ಆ ಭೂಮಿಗೆ ಬಂದಂತ ನಮ್ಮಿಂದ ಒಂದು 4 ಜನಕ್ಕೆ ಸಹಾಯ, ಹಾಗೆ ಯಾರಿಗೂ ದ್ವೇಷ ಮಾಡದೆ ನಾವು ಬಂದಂತ ಏನು ನಮ್ಗೆ ಒಂದು ದೇವರೊಂದು ಮಾನವ ಇದಾಗಿ ನಮ್ಗೆ ಕೊಟ್ಟಿದ್ದಾನೆ, ಆ ಒಂದು ಮಾನವೀಯತೆಯನ್ನು ನಾವು 4 ಜನರೊಟ್ಟಿಗೆ ಸೇರಿ ನಾವು ಅದೇನು ನಮ್ಮಿಂದ ಆಗ್ತದೆ ಆ ಸಹಾಯವನ್ನೆಲ್ಲ ಮಾಡಿ ಜನರೊಟ್ಟಿಗೆ 4 ಜನರೊಟ್ಟಿಗೆ ನಾವು ಒಳ್ಳೇದಾಗಿ ಇದ್ದು ಯಾವಾಗ ಮನುಷ್ಯನ ಜೀವನ ಎಂಡಾಗ್ತದೆ ಅಂತ ಯಾರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ, ಬೆಳಿಗ್ಗೆ ನೋಡಿದವನು ಸಾಯಂಕಾಲ ಇರುವುದಿಲ್ಲ. ಅಂತದ್ರಲ್ಲಿ ಯಾಕೆ ಈ ತರ ದ್ವೇಷ ಭಾವನೆ? ಪ್ರತಿಯೊಬ್ಬರು ಒಂದಾಗಿ ಇರಬೇಕು. ಅದು ಏನು ಇವರೆಲ್ಲ ಒಂದು 3 ಜನ ಸೇರಿ ಅವರವರೇ ಆಗಿ ಸೇರಿ ಏನು ಇಲ್ಲಿ ಕೋಟ್ಯಾಧೀಶರು ಬಂದು ಇಫ್ತಾರ್ ಕೂಟ ಮಾಡ್ತಾ ಇಲ್ಲ. ಎಲ್ಲ ಸಣ್ಣ ಸಣ್ಣ ಒಂದು ಅವರ ಕೆಲಸ ಮಾಡಿ ಅವರು ದುಡಿದ್ರಲ್ಲಿ ಈ ರೀತಿ ಇಫ್ತಾರ್ ಕೂಟ ಮಾಡ್ತಾ ಇದ್ದಾರೆ. ಹಾಗೆ ಈ ಇಫ್ತಾರ್ ಕೂಟ ಮಾಡಿದಂತ ಅವರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಇನ್ನೂ ಸಹ ಅವರಿಗೆ ಅಲ್ಲ ಒಳ್ಳೇದ್ ಮಾಡ್ಲಿ. ಹಾಗೆ ಇದಕ್ಕೆ ಎಲ್ಲರೂ ಭಾಗಿಯಾಗಿ ಏನು ಇದರ ದ್ವೇಷ ಇದೆಲ್ಲ ಉಂಟು ಅದೆಲ್ಲ ಆದಷ್ಟು ಬೇಗ ಈ ನಮ್ಮ ದಕ್ಷಿಣ ಕನ್ನಡದಿಂದ ಅದು ಮಂಗಳೂರಿನಿಂದ ದೂರ ಆಗಿ ಎಲ್ಲರೂ ಸೋದರತೆಯಿಂದ ಬಾಳ್ಬೇಕಂತ ಹೇಳಿ ನನ್ನ 2 ಶುಭ ಸಂದೇಶ ಹೇಳ್ತಾನೆ 2 ಮಾತು ಮುಗಿಸ್ತೇನೆ. ನಮಸ್ಕಾರ.